ನಮಸ್ಕಾರ ಎಲ್ರಿಗೂ. ಇವರು ಪರಿಶುದ್ಧವಾಗಿ ಆರೋಗ್ಯಕರವಾಗಿರೋ ಮೋಮೋಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರಂತೆ. ಮೊದಲಿಗೆ ಮೋಮೋಸ್ ಮಾಡೋ ಜಾಗ, ಇವ್ರ ಕಿಚನ್ನು, ಬಾತ್ರೂಮು, ಬಚ್ಚಲು, ಮಲ್ಗೋ ಜಾಗ ಎಲ್ಲ ಒಂದೇ ಕಡೆ ಇರುತ್ತಂತೆ. ಏನಕ್ಕೆ ಅಂದರೆ ಫಸ್ಟ್ ಎದ್ದಿದ ತಕ್ಷಣ ಇವರು ಗಲೀಜಾಗಿರೋ ಮೋಮೋಸ್ ಮಾಡಿಬಿಡ್ತಾರಂತೆ. ಆಮೇಲೆ ಕಕ್ಕ ಮಾಡಿ ಬಂದು ಮತ್ತೆ ಮೋಮೋಸ್ ಮಾಡಿಬಿಡ್ತಾರಂತೆ ಗಲೀಜಾಗಿರೋದು. ಟಿಫನ್ ಮಾಡ್ಬಿಟ್ಟು ಬಂದು ಮತ್ತೆ ಮೋಮೋಸ್ ಮಾಡಿಬಿಡ್ತಾರಂತೆ. ಮಧ್ಯಾಹ್ನ ಊಟಕ್ಕೆ ಮುಂಚೆ ಮೋಮೋಸ್ ಮಾಡಿಬಿಡ್ತಾರಂತೆ. ಮಲಗ್ಬಿಟ್ಟು ಎದ್ಬಿಟ್ಟು ಮತ್ತೆ ಮೋಮೋಸ್ ಮಾಡಿಬಿಡ್ತಾರಂತೆ ಗಲೀಜಾಗಿರೋದು. ರಾತ್ರಿ ಊಟ ಆದಮೇಲೆ ಊಟಕ್ಕೆ ಮುಂಚೆನೂ ಒಂದ್ಸರಿ ಮೋಮೋಸ್ ಮಾಡಿಬಿಡ್ತಾರಂತೆ. ಪ್ರತಿದಿನಾನು ಎದ್ದಿ ಮಲಗಿ ಎಲ್ಲಾನು ಮೋಮೋಸೇ ಮಾಡಬೇಕು ಅಂತ ಪಣ ತೊಟ್ಟಿರೋದ್ರಿಂದ ಕಾಯಕವೇ ಕೈಲಾಸ ಅಂಥೇಳಿ ಮೋಮೋಸ್ ಮಾಡೋದ್ರಲ್ಲಿ ಇವರು ತೊಡಗಿಸ್ಕೊಂಡಿರ್ತಾರಂತೆ. ಆಮೇಲೆ ಇವ್ರ ಹತ್ರ ಒಂದು ಸ್ಪೆಷಲ್ ಮೋಮೋಸ್ ಇದೆ. ನೀವು ಚಿಕನ್ ಮೋಮೋಸ್ ಕೇಳಿದ್ರೆ ಇವರು ಬೋಬೋ ನಾಯಿ ಮೋಮೋಸ್ ಮಾಂಸದ್ದು ಕೊಡ್ತಾರಂತೆ. ಏನಕ್ಕೆ ಅಂದರೆ ಇತ್ತೀಚೆಗೆ ಮನುಷ್ಯರಲ್ಲಿ ನಿಯತ್ತು ಕಮ್ಮಿ ಆಗೋಗ್ತಾ ಇದೆ. ಈ ನಿಯತ್ತು ಬರಬೇಕು ಅಂತ ಹೇಳ್ಬಿಟ್ಟು ನಾಯಿ ಮಾಂಸನ ಸೇರಿಸ್ಬಿಟ್ಟು ಚಿಕನ್ ಜಾಗದಲ್ಲಿ ನಾಯಿನ ಹಾಕ್ಬಿಟ್ಟು ಕೊಡ್ತಾ ಇರ್ತಾರಂತೆ. ಈ ಕುಲ್ಲೋಗಿರೋದು ಏನಕ್ಕೆ ಇವ್ರು ಹಾಕಿ ಕೊಡ್ತಾರೆ ಅಂತ ಹೇಳಿದ್ರೆ -*- ಆಗಲಿ ಅಂತ ಹೇಳ್ಬಿಟ್ಟು ಮ್ಯಾಥ್ಸ್ನ ಒಂದು ಈಕ್ವೇಷನ್ ಮಾಡಿಬಿಟ್ಟು ನಮ್ಮ ಮನಸ್ಸಿನಲ್ಲಿ ನಮ್ಮ ಒಳಗಡೆ ಇರೋಂಥ ಕೊಳಕು ಇದು ಇಂಟು ಆಗ್ಬಿಟ್ಟು ಒಳ್ಳೇದಾಗ್ಬಿಡುತ್ತೆ, ಎಲ್ಲ ಚೆನ್ನಾಗಾಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾ ಇರ್ತಾರಂತೆ. ನಿಮ್ಮ ಮೋಮೋಸ್ ಫ್ರೆಂಡ್ ಎಲ್ಲಾನ ಹೋಗೋಣ, ಏನಕ್ಕೆ ಎಲ್ಲಾನ ತಿನ್ನೋಣ ಸ್ನ್ಯಾಕ್ಸ್ ಅಂದರೆ ಮೋಮೋಸ್ ಬೇಕು ಅಂತ ಕೇಳೋವಂಥ ಫ್ರೆಂಡಿಗೆ ಶೇರ್ ಮಾಡಿ ಕೇಳಿ, ಈ ಬೌಬೌ ಮೋಮೋಸ್ ಮತ್ತು ಈ ಕುಲ್ಲೋಗಿರೋ ತರಕಾರಿಯಿಂದ ಮಾಡಿರೋ ಮೋಮೋಸ್ ತಿಂತಾರೇನೋ ಅಂತ ಹೇಳ್ಬಿಟ್ಟು. ಇದು ದೇಹಕ್ಕೆ ತುಂಬ ಒಳ್ಳೆಯದು. ನಿಮ್ಮ ದೇಹ ಕುಲ್ಲೋಗುತ್ತೆ ಅಷ್ಟೇ.